ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಬಸ್ ದುರಂತದ ಸುದ್ದಿಯ ಮಧ್ಯೆನೇ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಹಲವಾರು ಬೆಳವಣಿಗೆಗಳು ನಡೀತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಡೀಟೇಲ್ಸ್ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ದೆಹಲಿಗೆ ಸಿಎಂ ಸಿದ್ದರಾಮಯ್ಯ. ಈ ಕುರ್ಚಿ ಕಿತ್ತಾಟದ ನಡುವೆನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಕಾರಣ, ನಾಡಿದ್ದು ನಡೆಯಲಿರುವ CWC ಮೀಟಿಂಗ್ ಸಭೆಗೆ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. ನಿನ್ನೆ ಸಂಜೆ CMಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ ಪವರ್ ಶೇರಿಂಗ್ ಜಟಾಪಟಿ ಮಧ್ಯೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನಾನೇನಾದರೂ ಸದಸ್ಯ ಅಲ್ಲ, ನನಗೆ ಆಹ್ವಾನ ಇಲ್ಲ, ಹೋಗಲ್ಲ ಅಂದಿದ್ರು. ಈಗ ಆಹ್ವಾನ ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಮಾತುಕತೆಯನ್ನು ನಡೆಸುತ್ತಾ CMಗೆ ಸಂದೇಶವನ್ನು ರವಾನೆ ಮಾಡುತ್ತಾ ಹೈಕಮಾಂಡ್ ಪವರ್ ಶೇರಿಂಗ್ ವಿಚಾರದಲ್ಲಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಹೈಕಮಾಂಡಿಂದ ನನಗೆ ಕರೆ ಬರುವ ತನಕ ನಾನು ದೆಹಲಿಗೆ ಹೋಗಲ್ಲ, ಅವ್ರು ಯಾವಾಗ ಕರೀತಾರೋ ಅವಾಗ ನಾನು ಹೋಗ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ರು. ಈಗ CWC ಸಭೆ ನೆಪದಲ್ಲಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇದು ಕೇವಲ ಸಭೆಗೆ ಮಾತ್ರ ಸೀಮಿತವಾಗುತ್ತೋ ಅಥವಾ ಪವರ್ ಶೇರಿಂಗ್ ವಿಚಾರವನ್ನು ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾರೋ ಅಂತಕ್ಕಂಥ ಕುತೂಹಲ ಮೂಡ್ತಾ ಇದೆ. ಹಾಗಾಗಿ ನಾಳೆ ಸಾಯಂಕಾಲ ಅಥವಾ ನಾಡಿದ್ದು ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಹೈಕಮಾಂಡ್ನಿಂದ ಈಗಾಗಲೇ ಆಹ್ವಾನ ಬಂದಿದೆ. ನಾಡಿದ್ದು ನಡೆಯಲಿರುವ CWC ಸಭೆಗೆ CMಗೆ ಆಹ್ವಾನವನ್ನು ಕೊಡಲಾಗಿದೆ. ನಿನ್ನೆ ಸಂಜೆನೇ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ಕೊಟ್ಟಿದೆ ಕಾಂಗ್ರೆಸ್ನ ಹೈಕಮಾಂಡ್. ಹಾಗಾಗಿ ಈ ಪವರ್ ಶೇರಿಂಗ್ ಜಟಾಪಟಿ ಮಧ್ಯೆ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಹೈಕಮಾಂಡ್ ಸಿದ್ದರಾಮಯ್ಯನವರ ಜೊತೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸುತ್ತಾ? ಇದೇ ಪ್ರಶ್ನೆ ಇರ್ತಕ್ಕಂಥದ್ದು. ಸಭೆಗೆ ಮಾತ್ರ ಸೀಮಿತವಾಗಿ ಸಭೆಯನ್ನು ಅಟೆಂಡ್ ಮಾಡಿ ಬರ್ತಾರಾ ಅಥವಾ ಬೇರೆ ಏನಾದರೂ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಸ್ ಆಗುತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ CWC ಸಭೆಗೆ ಮಾತ್ರ ಸೀಮಿತವಾಗುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ, ಅಥವಾ ಏನಾದರೂ ರಾಜ್ಯ ರಾಜಕೀಯದ ಬೆಳವಣಿಗೆ ಚರ್ಚೆ ಆಗೋ ಸಾಧ್ಯತೆ ಇದೆಯಾ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಬಂದಿರತಕ್ಕಂಥ ಸುದ್ದಿ ಪ್ರಕಾರ ಮನ್ರೇಗಾ ಮತ್ತೆ ಕೇಂದ್ರ ಸರ್ಕಾರದ ಒಂದು ನೀತಿಗಳ ವಿರುದ್ಧ ಯಾವ ರೀತಿ ಹೋರಾಟವನ್ನ ರೂಪಿಸಬೇಕು ಮತ್ತೆ ರಾಜ್ಯ ಮಟ್ಟದಲ್ಲಿ ಏನಾದ್ರು ಹೋರಾಟಗಳನ್ನ ರೂಪಿಸಬೇಕು ಅನ್ನೋದ್ರ ಬಗ್ಗೆ CWC ಸಭೆಯಲ್ಲಿ ಮಹತ್ತರವಾದ ಚರ್ಚೆ ನಡೆಯುತ್ತೆ. ಯಾಕೆಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು CWCಯ ಒಂದು ಪರ್ಮನೆಂಟ್ ಒಂದು ಸದಸ್ಯರು ಕೂಡ ಅಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಅವರು ನನಗೆ ಇನ್ವೈಟ್ ಮಾಡಿಲ್ಲ, ಹಾಗಾಗಿ ನಾನು ಹೋಗೋದಿಲ್ಲ ಅಂತ ಈ ಮೊದಲು ಹೇಳಿದ್ರು. ಆದ್ರೆ ಈಗ ವಿಶೇಷವಾಗಿ ಎಲ್ಲ ಒಂದ್ ಕಡೆ ಸ್ಪೆಷಲ್ ಇನ್ವೈಟೀಸ್ ನ ಒಂದು 3 ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಸಂಜೆ ತೆರಳುತ್ತಾರೆ. ಈ ಸಂದರ್ಭದಲ್ಲಿ ಅನೌಪಚಾರಿಕವಾಗಿ ಒಂದ್ ರೀತಿಯಲ್ಲಿ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಸಿಕ್ಕದಂತಹ ಸಂದರ್ಭದಲ್ಲಿ ಆ ಒಂದು ಪಾಸಿಂಗ್ ಆಗಿಯೋ ಅಥವಾ ಗಂಭೀರವಾಗಿ ಮಾತುಕತೆ ನಡೆದ್ರೂ ಕೂಡ ಅಚ್ಚರಿ ಇಲ್ಲ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಟ್ಯಾಂಡ್ ಏನಿರುತ್ತೆ ಆ ಸ್ಟ್ಯಾಂಡ್ ಅನ್ನ ಹೇಳ್ಬೋದು, ಅಥವಾ ಇಲ್ಲ ಇನ್ನೊಂದು ದಿನ ಅದಕ್ಕೆ ನಾವು ಸಮಯವನ್ನು ನಿಗದಿ ಮಾಡ್ತೀವಿ, ಅಲ್ಲಿ ಎಲ್ಲಾ ರೀತಿಯ ಚರ್ಚೆ ಮಾಡೋಣ ಅಂತ ಏನಾದ್ರು ಸಂದೇಶ ಬಂದ್ರೆ ಅದಕ್ಕೂ ಕೂಡ ಒಂದ್ ರೀತಿಯಲ್ಲಿ ಒಪ್ಪಿಕೊಂಡು ಸಿದ್ದರಾಮಯ್ಯನವರು ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾಳೆ ತೆರಳುತ್ತಾರೆ. ಹಾಗಾಗಿ ನಾಡಿದ್ದು ನಡೆಯುವಂತಹ ಸಭೆಗೂ ಮುನ್ನ ಅಥವಾ ನಂತರ ನಡೆಯುವಂತ ಮಾತುಕತೆ ಏನಾದ್ರೂ ಮಹತ್ವ ಪಡೆದುಕೊಳ್ಳುತ್ತಾ ಕಾದ್ ನೋಡ್ಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅವಕಾಶ ಸಿಕ್ಕಿದ್ರೆ ಮಾತುಕತೆ ಆಡ್ತೀನಿ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರೇ ತೀರ್ಮಾನ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದಾರಲ್ಲ. ಹಾಗಾಗಿ ಅವರ ಕ್ಲೈಮ್ ಏನಿದೆ ಅದನ್ನು ಅವರು ಮಾಡ್ತಾರೆ.